ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ವಿಚಾರಗಳು ನಿಮಗೆ ಗೊತ್ತೇ ಇದೆ, ಯಾಕಂದರೆ ಪ್ರತಿ ದಿನವೂ ಸಹ ಅಪ್ಡೇಟ್ಗಳು ಸಿಗ್ತಾನೆ ಇದ್ದಾವೆ. ಅದರ ಕುರಿತಾಗಿ ನಿನ್ನೆ ಅಪ್ಡೇಟ್ಸ್ ಏನೆಲ್ಲ ಆಗಿದೆ ನಿನ್ನೆ ಅನ್ನೋದನ್ನು ನೋಡೋದಾದರೆ, ಒಂದು ದೊಡ್ಡ ಬೆಳವಣಿಗೆ ಅಂದರೆ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಥವಾ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ಈ ಪ್ರಕರಣಗಳನ್ನು ಕುರಿತಾಗಿ, ಈ ಹೆಣ ಹೂತಿಟ್ಟಿರುವಂಥ ಪ್ರಕರಣಗಳ ಕುರಿತಾಗಿ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಟ್ ಲಾಸ್ಟ್ ಈ ಪ್ರಕರಣ ಶುರುವಾಗಿ 1 ತಿಂಗಳಾಗ್ತಾ ಇದೆ. ಇಲ್ಲಿಯವರೆಗೆ ಅವರು ಇದರ ಬಗ್ಗೆ ಏನೂ ಮಾತಾಡಿರಲಿಲ್ಲ, ಈಗ ಮಾತಾಡಿದ್ದಾರೆ. ಅದು ಒಂದಾದರೆ, ಇನ್ನೊಂದು ಕಡೆ ಈ ಭೀಮಾ ಅನ್ನುವಂಥ ವ್ಯಕ್ತಿಯನ್ನು ತಮಿಳುನಾಡಿನಲ್ಲಿ ಟ್ರೈನ್ ಮಾಡಲಾಯಿತು, ಸುಳ್ಳು ಹೇಳೋದಕ್ಕೆ ಪ್ರಚೋದನೆ ಕೊಡಲಾಯಿತು, ಅವನನ್ನು ಅಲ್ಲಿಂದ ರೆಡಿ ಮಾಡಿಸಿ ಇಲ್ಲಿಗೆ ಕಳಿಸಿದ್ದಾರೆ ಅನ್ನುವಂತಹ ಮಾಧ್ಯಮಗಳ ಸುಳ್ಳನ್ನು SIT ಬರ್ಸ್ಟ್ ಮಾಡಿದೆ. SIT ಏನೋ ಒಂದು ಹೇಳಿದೆ ಅದರ ವಿಚಾರವಾಗಿ, ಅದರ ಬಗ್ಗೆ ತಿಳಿಸ್ತೀನಿ. ಅದರ ಜೊತೆಗೆ ಅನನ್ಯ ಭಟ್ ಫೋಟೋವನ್ನು ಸುಜಾತಾ ಭಟ್ ಅವರು ರಿಲೀಸ್ ಮಾಡಿದರು, ಅದು ನಕಲಿ ಫೋಟೋ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಸೊ ಅದರ ಬಗ್ಗೆ ಏನು ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ PTI ಅನ್ನುವಂತಹ ಸುದ್ದಿ ಸಂಸ್ಥೆಗೆ ವೀರೇಂದ್ರ ಹೆಗ್ಗಡೆಯವರು, ಧರ್ಮಸ್ಥಳ ಕ್ಷೇತ್ರದ ದೇವಸ್ಥಾನದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮೊದಲ ಬಾರಿಗೆ ಇದರ ಕುರಿತಾಗಿ, ಈಗ ಭೀಮಾ ಅಂತ ಯಾರು ಬಂದಿದ್ದಾನಲ್ಲ ಆತನ ಆರೋಪಗಳ ಕುರಿತಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ನಿರೀಕ್ಷಿತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನೂ ಆಗಿಲ್ಲ, ಅದೆಲ್ಲವೂ ಸುಳ್ಳು ಆರೋಪ, ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಷಡ್ಯಂತ್ರ ನಡೆಸ್ತಿದ್ದಾರೆ, ತನಿಖೆಯನ್ನು ಸ್ವಾಗತಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. SIT ತನಿಖೆಯನ್ನು ಸ್ವಾಗತಿಸ್ತೀನಿ, ಅದರಿಂದ ಸತ್ಯಾಂಶ ಹೊರಗೆ ಬರಲಿ, ಆದರೆ ಇಂತಹ ಆರೋಪಗಳಿಂದ ನನಗೆ ಬಹಳ ನೋವಾಗಿದೆ ಅನ್ನುವಂತಹ ಮಾಮೂಲಿ ಮಾತುಗಳನ್ನೇ ಆಡಿದ್ದಾರೆ. ಸೌಜನ್ಯ ಪ್ರಕರಣ ನಡೆದಾಗ ಅಥವಾ ಅದರ ಹೋರಾಟದ ಕುರಿತಾಗಿ ಈ ವೀರೇಂದ್ರ ಹೆಗ್ಗಡೆಯವರು ಏನು ಮಾತಾಡಿದ್ದಾರೋ ಈ ಹಿಂದೆ, ಅದೇ ಮಾತುಗಳನ್ನು ಈಗ ಬುರುಡೆಗಳ ಕುರಿತಾಗಿ ಅಥವಾ ಹೆಣಗಳನ್ನು ಹೂತಿಟ್ಟಿರುವ ಕುರಿತಾಗಿಯೂ ಸಹ ಮಾತಾಡಿದ್ದಾರೆ. ಸೊ ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅದು ವಿಶೇಷ ಏನು ಅಂದರೆ, PTI ಅನ್ನುವಂತಹ ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ, ಅಥವಾ ಅದು ಆ್ಯಕ್ಚುಲಿ ಚಾನಲ್ ಅಲ್ಲ, ಅದೊಂದು ಸುದ್ದಿ ಸಂಸ್ಥೆ, ಅದು ತೆಗೆದುಕೊಳ್ಳುವಂತಹ ಸುದ್ದಿಗಳನ್ನು ಎಲ್ಲ ಚಾನಲ್ಗಳಿಗೂ ಸಹ ಹಂಚುತ್ತೆ, ಮಾರಾಟ ಮಾಡ್ಕೊಳ್ಳುತ್ತೆ ಸುದ್ದಿಗಳನ್ನು, ಅಂತಹ ಒಂದು ಸಂಸ್ಥೆ ಅದು. ಆದರೆ ಅದಕ್ಕೆ ಇರುವಂಥ ಅಪಕೀರ್ತಿ ಏನು ಅಂದರೆ, ಅದು ಗೋಧಿ ಸುದ್ದಿ ಸಂಸ್ಥೆ, BJP ಪರ, ಮೋದಿ ಪರ, ಹಿಂದುತ್ವದ ಪರ ಇರುವಂತಹ ಸುದ್ದಿ ಸಂಸ್ಥೆ. ಸೊ ಯಾವುದೇ ಲೋಕಲ್ ಚಾನಲ್ ಅಥವಾ ಕರ್ನಾಟಕದೇ ಇಷ್ಟೆಲ್ಲ ಚಾನಲ್ಗಳು ಇರಬೇಕಾದ್ರೆ, ಅಥವಾ ಬೇರೆ ರಾಷ್ಟ್ರೀಯ ಚಾನಲ್ಗಳೇ ಇರಬೇಕಾದ್ರೆ, ಸ್ಯಾಟಲೈಟ್ ಚಾನಲ್ಗಳೇ ಇರಬೇಕಾದ್ರೆ, PTI ಸುದ್ದಿ ಸಂಸ್ಥೆಗೆ ವೀರೇಂದ್ರ ಹೆಗ್ಗಡೆಯವರು ಕೊಟ್ಟಿರೋದು ಸಂದರ್ಶನ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾಕೆ ಕೊಟ್ಟರು, ಅಥವಾ ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಮಾಡಲಿಲ್ಲ, ಒಂದು ಸುದ್ದಿ ಸಂಸ್ಥೆಯನ್ನು ಕರೆದು ಕೊಟ್ಟಿದ್ಯಾಕೆ, ಅದಕ್ಕೆ ಕೊಟ್ಟರೆ ಇಡೀ ದೇಶದಾದ್ಯಂತ ಎಲ್ಲ ಚಾನಲ್ಗೂ ಹೋಗುತ್ತೆ ಅನ್ನೋ ಉದ್ದೇಶನ, ಅದೆಲ್ಲವೂ ಬರುತ್ತೆ. ಆದರೆ ಆ ಚಾನಲ್ಗಿರುವಂತಹ ಮನಸ್ಥಿತಿಯನ್ನು ನಿಮಗೆ ಹೇಳಿದ್ದೀನಿ. ಅದು ಪ್ರೋ ಹಿಂದುತ್ವ, ಪ್ರೋ BJP, ಪ್ರೋ ಮೋದಿ ಅಂತಹ ಮನಸ್ಥಿತಿಯ ಒಂದು ಸುದ್ದಿ ಸಂಸ್ಥೆ ಅದು. ಸೊ ಇದಿಷ್ಟು ವೀರೇಂದ್ರ ಹೆಗ್ಗಡೆಯವರ ಕುರಿತಾಗಿ ನಡೆದಿರುವಂತಹ ಬೆಳವಣಿಗೆ ನಿನ್ನೆ. ಇನ್ನು ದೊಡ್ಡ ಬೆಳವಣಿಗೆ ಅಂದರೆ, ಸಸಿಕಾಂತ್ ಸೆಂಥಿಲ್ ಅನ್ನುವಂತಹ ಕಾಂಗ್ರೆಸ್ನ MP ತಮಿಳುನಾಡಿನಿಂದ, ಅವರು ಈ ಹಿಂದೆ ಕರ್ನಾಟಕದಲ್ಲೇ IAS ಅಧಿಕಾರಿ ಆಗಿದ್ದಂಥವರು, ಅವರು ಇದರ ಹಿಂದಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಈಗ BJPಯ ಕೆಲವು ನಾಯಕರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವುದರ ಹಿಂದೆ? ಈ ಭೀಮಾ ಅಂತ ಒಬ್ಬ ಬಂದಿದ್ದಾನಲ್ಲ, ಅವನ ಹಿಂದೆ ಇದ್ದಾರಂತೆ. ಇವರಿಗೆ ದಿನ ಬೆಳಗಾದರೆ ಏನು ಕೆಲಸ ಅಂದರೆ, ತನಿಖೆ ನಡಿಬಾರ್ದು ಅನ್ನೋದಕ್ಕೆ ಕಾರಣಗಳನ್ನು ಹುಡುಕೋದೇ ಕೆಲಸನೇ ಹೊರತು, ನ್ಯಾಯ ಹೊರಗೆ ಬರಲಿ, ಸತ್ಯ ಹೊರಗೆ ಬರಲಿ, ಆ ಚಿಂತೆ ಇಲ್ಲವೇ ಇಲ್ಲ BJPಯವರಿಗೆ ಮತ್ತು ಒಂದಷ್ಟು ಕೋಮುವಾದಿಗಳಿಗೆ, ಮತ್ತು ಯಾರನ್ನೋ ರಕ್ಷಣೆ ಮಾಡಬೇಕು ಅಂತ ಹೊರಟಿರುವಂಥ ಗುಂಪುಗಳಿಗೆ, ಮಾಧ್ಯಮಕ್ಕೆ. ಸೊ ಸಸಿಕಾಂತ್ ಸೆಂಥಿಲ್ ಅನ್ನುವಂತಹ ಕಥೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ಅದು ಸುಳ್ಳೇ ಇರಬೇಕು ಅನ್ನೋದಕ್ಕೆ ನಮಗೆ ಪುಷ್ಟಿ ಎಲ್ಲಿ ಸಿಗುತ್ತೆ ಅಂದರೆ, ಇನ್ನೊಂದು ಸುಳ್ಳನ್ನು ನಿನ್ನೆ ಮೊನ್ನೆ ಎಲ್ಲ ಬಿತ್ತಿದ್ರಲ್ಲ, ಅದಕ್ಕೆ SITನೇ ಬರ್ಸ್ಟ್ ಮಾಡಿದೆ. ಆ ಸುಳ್ಳು ಅಂತ SITನೇ ಹೇಳಿದೆ. ಏನದು ಅಂದರೆ, ಭೀಮಾ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾನೆ, SIT ಮುಂದೆನೇ ಕೊಟ್ಟಿದ್ದಾನೆ.
ನಾನು ಸುಳ್ಳು ಆರೋಪಗಳನ್ನು ಮಾಡ್ತಿರೋದು, ನನ್ನನ್ನು ಸುಳ್ಳು ಆರೋಪಗಳನ್ನು ಮಾಡು ಅಂತ ಹೇಳಿ ತಮಿಳುನಾಡಿನಲ್ಲಿ ನನಗೆ ಪ್ರಚೋದನೆ ಕೊಟ್ಟು ನನಗೆ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದಾರೆ. ನಾನು 2014 ನಂತರ ಕೆಲಸ ಬಿಟ್ಟಿದ್ದೆ ಇಲ್ಲಿ. ಆ ನಂತರ ತಮಿಳುನಾಡಿಗೆ ಹೋಗಿದ್ದೆ. ಅಲ್ಲಿ ನನಗೆ ಸಂಪರ್ಕಿಸಿದಂಥ ಕೆಲವರು, ನೀನು ಹೆಣ ಹೂಳ ಕೆಲಸ ಮಾಡ್ತಿದ್ದೆ ಅಲ್ವಾ ಧರ್ಮಸ್ಥಳದಲ್ಲಿ ಅಂತ ಕೇಳಿದ್ರು. ಹೌದು, ಆದರೆ ಅದೆಲ್ಲವೂ ಸಹ ಲೀಗಲ್ ಆಗಿ ಮಾಡ್ತಿದ್ದುದು, ಕಾನೂನುಬದ್ಧವಾಗಿ ಮಾಡ್ತಿದ್ದಂತಹ ಕೆಲಸ ಅಂತ ಹೇಳಿದಾಗ, ಹಾಗೆ ಹೇಳಬೇಡ ನೀನು, ಅದು ಕಾನೂನು ಬಾಹಿರವಾಗಿ ನಡೀತಾ ಇತ್ತು. ಎಲ್ಲಂದ್ರೆ ಅಲ್ಲಿ ಹೆಣ ಹೂಳ್ತಾ ಇದ್ವಿ, ರೇಪ್ ಆಗ್ತಿತ್ತು, ಕೊಲೆ ಆಗ್ತಿತ್ತು ಅಂತೆಲ್ಲ ಹೇಳಬೇಕು ನೀನು ಅಂತ ನನಗೆ ಹೇಳಿಕೊಟ್ರು. ಅವರು ಹೇಳಿದಂಗೆ ನಾನು ಹೇಳಿದ್ದೀನಿ ಅಂತ SIT ಮುಂದೆ ಭೀಮಾ ಹೇಳದ್ನಂತೆ. ಹಾಗಂತ ಮುಖ್ಯವಾಗಿ TV9 ಅನ್ನುವಂತಹ ಗೋಧಿ ಮಾಧ್ಯಮ ಸುಳ್ಳನ್ನು ಬೊಗಳ್ತು. ಅದಾದ ನಂತರ ಸಾಕಷ್ಟು ಚಾನೆಲ್ಗಳು, ಸುದ್ದಿ ಸಂಸ್ಥೆಗಳು, ವ್ಯಕ್ತಿಗಳು, ಸಾಮಾಜಿಕ ಜಾಲತಾಣಗಳು, ಯಾವೆಲ್ಲ ವ್ಯಕ್ತಿಗಳು, ಸಂಸ್ಥೆಗಳು ಅಥವಾ ಪ್ಲಾಟ್ಫಾರ್ಮ್ಗಳು ಯಾರನ್ನೋ ರಕ್ಷಣೆ ಮಾಡಬೇಕು, ಎಷ್ಟು ಜನ ಸತ್ರು ಪರವಾಗಿಲ್ಲ, ಅತ್ಯಾಚಾರ ಆಗಿದ್ರು ಪರವಾಗಿಲ್ಲ, ಹತ್ಯೆಗಳಾಗಿದ್ರು ಪರವಾಗಿಲ್ಲ, ಆದರೆ ಅವರನ್ನು ರಕ್ಷಣೆ ಮಾಡಬೇಕು ಅಂತ ನಿಂತಿದ್ವಲ್ಲ, ನ್ಯಾಯ ಸಿಗಬಾರ್ದು, ಸತ್ಯ ಹೊರಗೆ ಬರಬಾರ್ದು ಅಂತ ನಿಂತಿದ್ದವಲ್ಲ, ಅವರೆಲ್ಲರೂ ಈ ಸ್ಟೋರಿನ ಕ್ಯಾರಿ ಮಾಡೋದಕ್ಕೆ ಶುರು ಮಾಡಿದ್ರು. ಓ ಭೀಮ ತಪ್ಪೊಪ್ಪಿಗೆ ಒಪ್ಕೊಂಡ್ಬಿಟ್ಟಿದ್ದಾನೆ, SIT ಕ್ಲೋಸ್, ಭೀಮನಿಗೆ ಜೈಲಾಗತ್ತೆ, ಅದರ ಹಿಂದೆ ಇರೋರೆಲ್ಲ ಅರೆಸ್ಟ್ ಆಗಿಬಿಡ್ತಾರೆ, ಏನೇನೋ ಕಥೆಗಳು ಶುರು ಮಾಡಿದ್ರು. ಆದರೆ SIT ನಿನ್ನೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಕ್ಲಾರಿಫಿಕೇಶನ್ ಅಲ್ಲ, ಆ್ಯಕ್ಚುಲಿ ಅದು ಸತ್ಯವನ್ನು ಹೇಳಿದೆ. ಏನು ಅಂದರೆ, ಆ ರೀತಿ ಭೀಮ ಯಾವುದೇ ಹೇಳಿಕೆ ಕೊಟ್ಟಿಲ್ಲ, ಇದು ಸಂಪೂರ್ಣ ಸುಳ್ಳು. ಸೊ ಆಗ ಅರ್ಥ ಆಗುತ್ತೆ ಶಶಿಕಾಂತ್ ಸೆಂದಿಲ್ ಅನ್ನುವಂತಹ ಮನುಷ್ಯನನ್ನು ಇವರು ಹೇಗೆ ಟಾರ್ಗೆಟ್ ಮಾಡ್ಕೊಂಡು ಬರ್ತಿದ್ದಾರೆ, ಅದರಲ್ಲಿ ಎಷ್ಟು ಸತ್ಯಾಂಶ ಇರುತ್ತೆ ಅಂತ. ಯಾಕೆಂದರೆ ಅದರ ಆರೋಪ ಮಾಡ್ತಿರುವಂತಹ ಶಶಿಕಾಂತ್ ಸೆಂದಿಲ್ ಅವರ ಮೇಲೆ ಆರೋಪ ಮಾಡ್ತಿರುವಂತಹ ಮಹಾನುಭಾವ ಯಾರು ಅಂದರೆ ಜನಾರ್ದನ ರೆಡ್ಡಿ. ಗಣಿ ಲೂಟಿ ಕೇಸಲ್ಲಿ ಕನ್ವಿಕ್ಟೆಡ್ ಆಗಿ ಬೇಲಲ್ಲಿ ಹೊರಗಡೆ ಇರುವಂತಹ ವ್ಯಕ್ತಿ, ಕೇವಲ ಆರೋಪಿಯಲ್ಲ ಅಪರಾಧಿ ಅಂತಾಗಿ ಬೇಲಲ್ಲಿ ಇರುವಂತಹ ವ್ಯಕ್ತಿ. ಆ ವ್ಯಕ್ತಿ ಹೇಳ್ತಿರೋದು ಶಶಿಕಾಂತ್ ಸೆಂದಿಲ್ ಕೈವಾಡ ಇದೆ ಅಂತ. ಅದನ್ನು ಈ ಮಾಧ್ಯಮಗಳು ಓ ಅಂತ ತೆಗೆದುಕೊಳ್ತಾ ಇದ್ದಾವೆ. ಸೊ ಇದು ಶಶಿಕಾಂತ್ ಸೆಂದಿಲ್ ಮತ್ತು ತಮಿಳುನಾಡಿಗೆ ಲಿಂಕ್ ಮಾಡುವಂತಹ ಪ್ರಯತ್ನ, ಷಡ್ಯಂತ್ರ ಅನ್ನುವಂತಹ ಮಾಡುವಂತಹ ಪ್ರಯತ್ನಕ್ಕೆ SITನೇ ಕೊಟ್ಟಂತಹ ಕಪಾಳ ಮೋಕ್ಷ. ಇನ್ನು ಮುಖ್ಯದ್ದು ಒಂದು ಕೊನೆಯ ವಿಚಾರ ಇವತ್ತಿಗೆ ಹೇಳಬಹುದಾದಂದರೆ, ನಿಮಗೆ ಗೊತ್ತಿರೋ ಹಾಗೆ ಸುಜಾತಾ ಭಟ್, ಅನನ್ಯ ಭಟ್ ಅವರ ಫೋಟೋ ರಿಲೀಸ್ ಮಾಡಿದ್ರು. ಅಲ್ಲಿವರೆಗೆ ಅವರನ್ನು ಕೇಳ್ತಾ ಇದ್ರು, ಫೋಟೋ ಕೊಡ್ರಿ, ಅಂಥ ಮನುಷ್ಯನೇ ಹುಟ್ಟಲಿಲ್ಲ ಭೂಮಿ ಮೇಲೆ. ಅನನ್ಯ ಭಟ್ ಅನ್ನುವಂತಹ ಒಂದು ಜೀವನೇ ಈ ಭೂಮಿಯಲ್ಲಿ ಹುಟ್ಟೇ ಇಲ್ಲ, ಸುಳ್ಳು ಹೇಳ್ತೀರಾ ನೀವು ಅಂತ ಸುಜಾತಾ ಭಟ್ ಮೇಲೆ ಈ ಕಾಮಂದರು, ಕಾಮಿಸ್ಟರು, ರೇಪಿಸ್ಟ್ಗಳ ಪರವಾಗಿರುವಂಥವರೆಲ್ಲ ಶುರು ಹಚ್ಕೊಂಡ್ರು. ಮಾಧ್ಯಮಗಳದು ಅದೇ ಗೋಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳದು. ಅದಕ್ಕೆ ಸುಜಾತಾ ಭಟ್ ಒಂದು ಫೋಟೋ ರಿಲೀಸ್ ಮಾಡಿದ್ರು, ಇದು ನನ್ನ ಮಗಳ ಫೋಟೋ ನೋಡ್ಕೊಳ್ಳಿ. ಈಗ ಅದರ ಹಿಂದೆ ಬಿದ್ದಿದ್ದಾರೆ, ಅದು ನಕಲಿ, ಅದು ಯಾರದ್ದೋ ಫೋಟೋನ ಅನನ್ಯ ಭಟ್ ಅಂತ ತೋರಿಸ್ತಿದ್ದಾರೆ. ಸುಜಾತಾ ಭಟ್ಗೆ ಮದುವೆನೇ ಆಗಿರಲಿಲ್ಲ ಅಂತ ಕೆಲವರು, ಎರಡೆರಡು ಮದುವೆ ಆಗಿದೆ ಅಂತ ಇನ್ನೊಂದಷ್ಟು ಜನ, ಮದುವೆ ಆಗಿಲ್ಲ ಆದರೆ ಅಫೇರ್ಗಳಿತ್ತು ಒಂದಷ್ಟು ಜನರಂತ ಯಾರ್ಯಾರ್ದೋ ಹೆಸರುಗಳನ್ನು ತಗೊಂಡು ಬಂದು ಕೊಚ್ಚೆ ಮಾಡ್ತಿದ್ದಾರೆ, ಎಲ್ಲವನ್ನು ಮಾಡ್ತಿದ್ದಾರೆ. ಮೊದಲೇ ಹೇಳ್ದಂಗೆ ನಾನು ಎಲ್ಲ ಪ್ರಯತ್ನವನ್ನು, ಸೌಜನ್ಯನ ಯಾರು ರೇಪ್ ಮಾಡ್ಕೊಂಡ್ರು, ಹೇಮಲತಾನ ಯಾರು ಕೊಂದರು, ಮಾವುತನ ಕುಟುಂಬ ಏನಾಯಿತು, ಅಥವಾ ಇನ್ಯಾವುದೋ ವೇದವಳ್ಳಿ ಏನಾಯಿತು, ಇದರ ಬಗ್ಗೆ ಎಲ್ಲ ಚರ್ಚೆ ಶ್ರಮ ಹಾಕಲ್ಲ ಈ ಚಾನಲ್ಗಳವರು, ಈ ಸೋಕಾಲ್ಡ್ ಕುತಂತ್ರಿಗಳು, ನಿಜವಾದ ಕುತಂತ್ರಿಗಳು. ಆದರೆ ಯಾರಾದರೂ ಒಬ್ಬರು ಏನಾದರೂ ತೋರಿಸಿದ ತಕ್ಷಣ ಅದರ ಸಂಶೋಧನೆಯಲ್ಲಿ ತಿರುಗಿಬಿಡ್ತಾರೆ. ಈಗ ಅನನ್ಯ ಭಟ್ ಫೋಟೋ ಬಂದ್ಬಿಟ್ಟು ಇಲ್ಲ ಇದು ಈ ಹಿಂದೆ ಈ ಒಂದು ಮಹಿಳೆ, ಈ ಮಹಿಳೆದಿದ್ದು ಫೋಟೋ ಅಂತ ಹೊಸದನ್ನೇ ಏನಾದರೂ ಹೇಳ್ತಿದ್ದಾರೆ. ಅದು ಸತ್ಯನ ಸುಳ್ಳ ಅದು ಕೋರ್ಟ್ ನೋಡುತ್ತೆ, ತನಿಖೆ ನಡೀತಾ ಇದೆ, SIT ನೋಡ್ಕೊಳ್ಳುತ್ತೆ. ಇವರು ಮಾಡಿದ್ರೆ ಎರಡೂ ಕಡೆ ಮಾಡಬೇಕು, ಇಲ್ಲ ಬಾಯಿ ಮುಚ್ಕೊಂಡಿರಬೇಕು. ಯಾರು ನ್ಯಾಯ ಕೇಳ್ಕೊಂಡು ಬರ್ತಾರೋ ಅವರ ವಿರುದ್ಧ ಮಾತ್ರ ಇವರ ಪೌರುಷ ಮಾಧ್ಯಮಗಳದ್ದು. ನಾನು ಹೇಳ್ತ ಮಾಧ್ಯಮ ಅಂದಾಗ ನೀವು ದಯವಿಟ್ಟು ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನು ತಗೊಳ್ಳಿ. ಬೇರೆ ಸಾಕಷ್ಟು ನೂರಾರು ಜನ ಯೂಟ್ಯೂಬರ್ಸ್ ಎಸ್ಪೆಷಲಿ, ಮತ್ತು ಕೆಲವು ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಯತ್ನ ಪಡ್ತಿದ್ದಾವೆ ಸತ್ಯ ಹೊರಗೆ ಬರಬೇಕು, ನ್ಯಾಯ ಸಿಗಬೇಕು ಅಂತ. ಆದರೆ ಈ ಮಾರ್ಕೊಂಡಿರೋ ಮಾಧ್ಯಮಗಳಿದಾವಲ್ಲ, ಎಂಜಿಲಿಗೆ ಬದುಕ್ತಾ ಇರುವಂತಹ ಮಾಧ್ಯಮಗಳು, ಯಾವನ್ನೋ ರಕ್ಷಣೆ ಮಾಡೋಕ್ಕೆ ಇರುವಂತಹ ಮಾಧ್ಯಮಗಳು, ಮತ್ತು ಅವರ ರೀತಿಯಲ್ಲೇ ಮಾತಾಡ್ತಿರುವಂತಹ ರಾಜಕಾರಣಿಗಳು, ಅವರದ್ದು ಕತೆ ಇದು. ಅವರಿಗೆ ಸತ್ಯ ಅಂತ ಯಾರಾದರೂ ಮುಂದೆ ಬಂದಾಗ
ಅಥವಾ ಆರೋಪ ಹೊತ್ಕೊಂಡು ಬಂದರೆ ಅದರ ಮೇಲೆ ಅದು ಸುಳ್ಳು ಆರೋಪ ಅನ್ನೋದ್ರ ಕಡೆನೇ ಅವ್ರ ಗಮನ ಹೊರತು ಸತ್ಯ ಇರಬಹುದಾ, ಸತ್ಯದ ಕಡೆ ನಾವು ಹುಡುಕಾಟ ನಡೆಸೋಣ ಅಂತ ಧಾವಂತ ಪ್ರಯತ್ನ ಏನಿರಲ್ಲ. ಬಂದವರೆಲ್ಲ ಸುಳ್ಳೆ, ಕಂಪ್ಲೇಂಟ್ ಕೊಟ್ಟವರೆಲ್ಲ ಸುಳ್ಳು, ಹುಟ್ಟೇ ಇಲ್ಲ ಅಂದ್ಬಿಡೋದು. ಇನ್ನು ಸ್ವಲ್ಪ ದಿನ ಹೋದರೆ ಸೌಜನ್ಯನೂ ಹುಟ್ಟೇ ಇಲ್ಲ ಅಂದ್ಬಿಡ್ತಾರೆ. ಈಗ ಹೆಂಗೂ ಆಕೆ ಸಾವನ್ನು ಪವಿತ್ರ ಸಾವು, ಇಂಟರ್ಕೋರ್ಸ್ ಆಗಿಲ್ಲ. ಅವನ ಹೇಳಿದ್ನಲ್ಲ ಕಿರಿಕ್ ಅಂತ, ಒಂದು ಹೆಣ್ಣಿನ ಹೊಟ್ಟೆಯಿಂದ ಹುಟ್ಟಿರುವಂಥವನ ಅವನು ಆ ಮಾತು ಹೇಳ್ತಾನಲ್ಲ, ಪವಿತ್ರ ಸಾವಂತೆ ಅದು. ಸೊ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈಗ ಅನನ್ಯ ಭಟ್ ಹುಟ್ಟಿಲ್ಲ ಅಂದವರು ಸೌಜನ್ಯನು ಅದೇ ಹೇಳ್ತಾರೆ. ಸೊ ಆ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳು. ಈಗ ಸದ್ಯಕ್ಕೆ ಆ ಒಂದು ಶೋಧ ಏನಿದೆ, ಗುಂಡಿಗಳನ್ನು ಅಗಿಯೋದು, ಶೋಧ ನಡೆಸುವಂತಹದ್ದು, ಉತ್ಖನನದ ಕಾರ್ಯ ಸ್ಥಗಿತ ಆಗಿದೆ. ಯಾಕಂದರೆ ಅದು ನೆಕ್ಸ್ಟ್ ಹಂತಕ್ಕೆ ಹೋಗಬೇಕು. ಈಗ ಆಗಿರುವಂತಹ ಪಾಯಿಂಟ್ಗಳಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರ ಮತ್ತು ಮೂಳೆಗಳ FSL ವರದಿ ಬರಬೇಕು. ಮಣ್ಣನ್ನು ಪರೀಕ್ಷೆ ಕಳಿಸಿದರೆ ಕೆಲವು ಭಾಗಗಳಲ್ಲಿ, ಯಾಕಂದರೆ ಕೆಂಪು ಮಣ್ಣು ಬೇಗ ಕರಗಿಸ್ಬಿಡುತ್ತೆ ದೇಹಗಳನ್ನು, ಆ ಮಣ್ಣಲ್ಲಿ ಆ ಅಂಶಗಳು ಇರಬಹುದು ಅಂತ ಮಣ್ಣು ಕಳಿಸಿದರೆ ಅದರ ರಿಪೋರ್ಟ್ಸ್ ಬರಬೇಕು. ಆ ನಂತರ SIT ನಿರ್ಧಾರ ಮಾಡುತ್ತೆ ಇನ್ನೊಂದಷ್ಟು ಹುಡುಕಾಟ ನಡೆಸಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ SIT ಮಾಡುತ್ತೆ. ಸೊ ಇದಿಷ್ಟು ನಿನ್ನೆ ಬೆಳವಣಿಗೆ. ಬೇರೆ ಏನಾದರೂ ಬೆಳವಣಿಗೆಗಳಿದ್ದರೆ ನಾಳೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.